ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ನಾವು ಕಳೆದ 23rd ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಆದಮೇಲೆ ಎವ್ರಿ ಇಯರ್ ಬ್ಯಾಂಗ್ಳೂರಲ್ಲಿ ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಕಾಫಿ ಬೋರ್ಡು ಮತ್ತು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಒಟ್ಟಿಗೆ ಸೇರಿ ಇದನ್ನು ಮಾಡ್ತಾ ಇದ್ದೀವಿ. ಈವೆಂಟನ್ನು ಇಂಟೆನ್ಷನ್ ಏನು ಅಂದರೆ, ನಮ್ಮಲ್ಲಿ ಸ್ಪೆಷಾಲಿಟಿ ಕಾಫಿನ ಗ್ಲೋಬಲಿ ವಿ ಹ್ಯಾವ್ ಟು ಮೇಕ್, ಅಂದರೆ ಇಂಡಿಯನ್ನ ಸ್ಪೆಷಾಲಿಟಿ ಕಾಫಿನ ಟು ರೀಚ್ ಗ್ಲೋಬಲಿ ಆ್ಯಂಡ್ ಲೋಕಲಿ. ಸೊ ಎರಡನ್ನೂ ನಾವು ಅದು ಮಾಡಬೇಕು ಅನ್ನೋದು. ಯಾಕೆಂದರೆ ನಮ್ಮದು ಇವಾಗ 5% ಇಲ್ಲ ನಮ್ಮದು ಸ್ಪೆಷಾಲಿಟಿ ಕಾಫಿ ಮಾರ್ಕೆಟ್. ಸೊ ವಿ ವಾಂಟ್ ಟು ಗ್ರೋ ಫಾರ್ 25 to 30%. ಮತ್ತು ಕಾಫಿ ಬೆಳೆಗೆ ಅಷ್ಟೇನು ಪ್ರೈಸ್ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಈಗ ವಿ ಆರ್ ಟ್ರೈಯಿಂಗ್ ಟು ಪ್ರೊಡ್ಯೂಸ್ ಮೋರ್ ಕಾಫಿ ಇನ್ ಇಂಡಿಯಾ. ಅರೌಂಡ್ 7 lakh tons ಓವರ್ ನೆಕ್ಸ್ಟ್ 10 years ಬೆಳಿಬೇಕು ಅಂತಿದ್ವಿ. ಸೈಮಲ್ಟೇನಿಯಸ್ಲಿ ವಿ ಹ್ಯಾವ್ ಟು ಲುಕ್ ಇನ್ ಟು ದಿ ಮಾರ್ಕೆಟ್. ಸೊ ಈ ಇಂಡಿಯಾದಲ್ಲಿ ಮತ್ತು ಫಾರಿನ್ ಕಂಟ್ರೀಸಲ್ಲಿ ವಿ ಹ್ಯಾವ್ ಗಾಟ್ ಎ ಹ್ಯೂಜ್ ವ್ಯಾಕ್ಯೂಮ್. ಸೊ ಇಂಡಿಯಾದಲ್ಲಂತೂ ಇಂಟರ್ನಲ್ ಮಾರ್ಕೆಟ್ ವಿ ಕ್ಯಾನ್ ಯಂಗ್ಸ್ಟರ್ಸ್ ಆರ್ ಕ್ರೇಜ್ ಅಬೌಟ್ ದಿ ಕಾಫಿ. ಸೊ ಹಾಗಿರೋದಕ್ಕೆ ಈ ಥರ ಇವೆಂಟ್ ಮಾಡಿ ವಿ ವಾಂಟ್ ಟು ಶೋಕೇಸ್ ದಟ್ ಕಾಫಿ ಈಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಕಾಫಿ ಈಸ್ ಕ್ಯಾನ್ ಮೇಕ್ ಲಾಟ್ ಆಫ್ ಥಿಂಗ್ಸ್. ಸರ್, ಎಷ್ಟು ಜನ ಮತ್ತೆ ಈ ಒಂದು ಈವೆಂಟ್ ಅಲ್ಲಿ ಭಾಗವಹಿಸಿದ್ರು, ಮತ್ತೆ ಎಷ್ಟು ಸ್ಟಾಲ್ಸ್ ಇತ್ತು, ಪ್ರಮುಖವಾಗಿ ಎಷ್ಟು ಯಾವ ಊರವರು ಜಾಸ್ತಿ ಪಾರ್ಟಿಸಿಪೇಷನ್ ಮಾಡಿ, ಮತ್ತೆ ಕ್ರೌಡ್ ಎಲ್ಲ? ಸೊ ಇಲ್ಲಿ ಮೇಜರ್ ಮೋರ್ ದೆನ್ 100 ಸ್ಟಾಲ್ಸ್ ಆರ್ ದೇರ್ ಆ್ಯಂಡ್ ಒನ್ ಥಿಂಗ್. ಆ್ಯಂಡ್ ಕಾಫಿ ಯಾರಿಗೆ ಪ್ಯಾಷನ್ ಇರುತ್ತೆ, ಸೊ ಓವರ್ ದಿ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಕವರ್ ಮಾಡೋದು ಮತ್ತು ಥ್ರೂ ಪ್ರೆಸ್. ಬಟ್ ವಿ ಹ್ಯಾವ್ ಟು ವರ್ಕ್ ಆನ್ ದಟ್, ಅಂದರೆ ಟು ಪುಲ್ ದಿ ಕ್ರೌಡ್. ಬ್ಯಾಂಗ್ಳೂರಿಯನ್ಸ್ನ ನಾವು ಫುಲ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ವರ್ಕ್ ಇನ್ ಎ ಡಿಫ್ರೆಂಟ್ ಡೈಮೆನ್ಷನ್. ಆವಾಗ ಇನ್ನೂ ಸಕ್ಸಸ್ ಆಗುತ್ತೆ. ಬಟ್ ವಿತ್ ಕನ್ಸ್ಟೆಂಟ್ ಫಂಡ್ ವಿ ಆರ್ ಏಬಲ್ ಟು ಅಚೀವ್ ದಿಸ್ ಪ್ರೋಗ್ರಾಮ್. ದಿನೇಶ್, ಚೇರ್ಮನ್, ಕಾಫಿ ಬೋರ್ಡ್. Conclusion on the society. Drink more coffee, be healthy, Save nature. save nature.